ಹಾನಗಲ್ನಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಸಂತ್ರಸ್ತೆ ಸಂಬಂಧಿಕರು ಆಗಮಿಸಿದ್ದಾರೆ. ನರಸೀಪುರ ಬಳಿಯ ಹೆಲಿಪ್ಯಾಡ್ಗೆ ಬಂದಂತ ಸಂತ್ರಸ್ತೆಯ ಸಂಬಂಧಿಕರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ನರಸೀಪುರ ಇಲ್ಲಿನ ಹೆಲಿಪ್ಯಾಡ್ಗೆ ಈಗ ಅವರ ಕುಟುಂಬದವರು ಫ್ಯಾಮಿಲಿಯವರು ಬಂದಿದ್ದಾರೆ. ಹಾವೇರಿ ಪ್ರವಾಸದಲ್ಲಿರುವಂತಹ ಸಿಎಂ ಅವ್ರನ್ನ ಭೇಟಿಯಾಗುವುದಕ್ಕೆ ಹಾನಗಲ್ ಕೇಸ್ ಸಂಬಂಧಪಟ್ಟ ಹಾಗೆ ಈಗ ಅವರ ಸಂಬಂಧಿಕರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ತಮ್ಮ ನೋವನ್ನು ಹೇಳ್ಕೊಳ್ಳೋಕೆ ಆಗಿರುವಂತಹ ಘಟನೆ ಬಗ್ಗೆ ವಿವರವನ್ನು ಕೊಡೋದಕ್ಕೆ ನರಸೀಪುರ ಬಳಿಯ ಹೆಲಿಪ್ಯಾಡ್ಗೆ ಈಗ ಸಂತ್ರಸ್ತೆಯ ಸಂಬಂಧಿಕರು ಆಗಮಿಸಿದ್ದಾರೆ. ಸಂತ್ರಸ್ತೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇಬ್ರು ಯಾರು ಈ ಘಟನೆಗೆ ಸಂಬಂಧಪಟ್ಟಿಲ್ಲ, ಯಾವುದೇ ತಪ್ಪನ್ನ ಮಾಡಿಲ್ಲ ಅಂಥವ್ರನ್ನ ಈಗ ಬಂಧಿಸಲಾಗಿದೆ. ಸೊ ಯಾರು ನಿಜವಾಗ್ಲೂ ವಿಡಿಯೋದಲ್ಲಿದ್ರು ಅಂಥವ್ರನ್ನ ಬಂಧಿಸದೆ ನಿರಪರಾಧಿಗಳನ್ನ ಬಂಧಿಸುವಂತ ಕೆಲಸ ಆಗಿದೆ ಅನ್ನೋದು ಕೂಡ ಒಂದು ಮೇಜರ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ನರಸೀಪುರ ಬಳಿಯ ಹೆಲಿಪ್ಯಾಡ್ಗೆ ಬಂದಂತ ಅವರ ಸಂಬಂಧಿಕರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ನರಸೀಪುರ ಸೊ ಬಂದು ಸಿಎಂ ಬಳಿ ತಮ್ಮ ನೋವನ್ನು ಹೇಳ್ಕೊಳ್ಳೋದಕ್ಕೆ ಈಗ ಅವರ ಸಂಬಂಧಿಕರು ಬಂದಿದ್ದಾರೆ. ಸೊ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಈಗ ಸಂತ್ರಸ್ತೆ ಸಂಬಂಧಿಕರು ಬಂದಿರೋದು. ಈಗಾಗಲೇ ಒಂದ್ ಕಡೆ ಬಿಜೆಪಿಯ ನಿಯೋಗ ಕೂಡ ಬಂದು ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿದೆ. ಸರ್ಕಾರ ಈ ವಿಚಾರದಲ್ಲಿ ಯಾರನ್ನೋ ಸೇವ್ ಮಾಡುವಂತ ಪ್ರಯತ್ನ ಪಡ್ತಿದೆ ಅನ್ನೋದು ಕೂಡ ವಿಪಕ್ಷಗಳು ಮಾಡ್ತಿರುವಂತಹ ಆರೋಪ. ಇನ್ನು ಅವರ ಕುಟುಂಬದವರು ಯಾವ ರೀತಿ ತೊಂದರೆ ಆಗಿದೆ ಅಂತ ಅವರ ಸಂಬಂಧಿಕರು ಬಶೀರ್ ಅವರು ಕೂಡ ಹೇಳ್ತಾ ಇದ್ರು. ಏನೆಲ್ಲ ಹಿಂಸೆ ಕೊಡಲಾಗಿದೆ, ಟಾರ್ಚರ್ ಮಾಡಲಾಗಿದೆ ಅಂತ. ಸಂಬಂಧಿಕರು ಈಗ ಬಂದಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ಜೊತೆಗೆ ತನಿಖೆ ಬಗ್ಗೆ ಆಗ್ತಿರುವಂಥ ಒಂದಷ್ಟು ಗೊಂದಲ ಏನಿದೆ ಅದರ ಬಗ್ಗೆ ಕೂಡ ಸಿಎಂ ಅವರಿಗೆ ಸಂಬಂಧಿಕರು ತಿಳಿಸೋದಕ್ಕೆ ಮುಂದಾಗಿರ್ಬೋದು. ಈಗ ಸೊ ಹಾನಗಲ್ನಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವ್ರನ್ನ ಭೇಟಿ ಆಗೋದಕ್ಕೆ ಸಂಬಂಧಿಕರು ಬಂದಿರೋದು.